ಗಣಾಧಿಪತಿಯೇ ನಮಃ, ಗುರುಭ್ಯೋ ನಮಃ. ನಮಸ್ಕಾರ. ಸಮಸ್ತ ದೇವರೇ ಗತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನು ದಿವ್ಯಾ ಸುಬ್ರಹ್ಮಣ್ಯ. ನಾನಿವತ್ತು ಪ್ರತಿ ವಾರದಂತೆ ವಾರ ಭವಿಷ್ಯವನ್ನು ತಿಳಿಸೋದಕ್ಕೆ ಬಂದಿದ್ದೀನಿ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಅಧಿಕ ಖರ್ಚು ಇರುವಂತಹ ವಾರ ಇದು. ನಿಮ್ಮ ಪೋಷಕರು ನಿಮಗೆ ಬೆಂಬಲವಾಗಿ ನಿಲ್ತಾರೆ. ನೀವು ಮಾಡುವಂತಹ ಕೆಲಸಕ್ಕೆ ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಸ್ನೇಹಿತರು ಮತ್ತು ನಿಮ್ಮ ಕುಟುಂಬ ಸದಸ್ಯರು ಏನಿರ್ತಾರಲ್ಲ, ಅವರು ಕೂಡ ನಿಮಗೆ ಎಲ್ಲ ರೀತಿಯಿಂದ ಸಪೋರ್ಟ್ನ ಕೊಡ್ತಾ ಇರ್ತಾರೆ. ಅದರಿಂದ ನೀವು ಹಮ್ಮಿಕೊಂಡಂತಹ ಕಾರ್ಯಗಳು, ನೀವು ಅಂದುಕೊಂಡಂತಹ ಕೆಲಸಗಳು ಸುಸೂತ್ರವಾಗಿ ಮುಂದಕ್ಕೆ ಹೋಗ್ತವೆ. ಹಾಗೇನೆ ಎಲ್ಲವನ್ನ ಒಂದು ನಗ್ತಾ ಒಂದು ಸಂತೋಷದಿಂದ ಸ್ವಾಗತಿಸ್ತೀರಾ. ಬಂದಿದ್ದೆಲ್ಲನೂ ಅದರ ಒಳ್ಳೆಯ ಫಲಗಳು, ನೀವು ಯಾವುದೇ ಕೆಲಸವನ್ನ ಒಂದು ಹ್ಯಾಪಿನೆಸ್ ಇಂದ ಮಾಡಿದ್ರೆ ಅದರ ಫಲ ತುಂಬಾ ಚೆನ್ನಾಗಿರುತ್ತಲ್ವಾ. ಹಾಗಾಗಿ ನೀವು ಮಾಡುವಂತಹ ಎಲ್ಲ ಕೆಲಸಗಳು ಈ ಸಮಯದಲ್ಲಿ ನಿಮಗೆ ಸಕ್ಸಸ್ನ ಕೊಡ್ತಾ ಹೋಗ್ತವೆ ಅಂತ. ಇನ್ನು ಈ ರಾಶಿಯವರು ನಿಮ್ಮ ಮನೆ ದೇವರ ಸ್ಮರಣೆಯನ್ನ, ನಿಮ್ಮ ಕುಲದೇವರ ಸ್ಮರಣೆಯನ್ನ ಮಾಡಿ ಮುಂದಿನ ಕೆಲಸವನ್ನ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಶುಭ ಫಲಗಳು ದೊರೆಯುತ್ತವೆ. ಇನ್ನು ಎರಡನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೀವು ಪ್ರಯತ್ನ ಪಟ್ಟಿದ್ರೆ, ಯಾವುದೇ ಕೆಲಸಕ್ಕೆ ನೀವು ಪ್ರಯತ್ನ ಪಟ್ರೆ ಅದಕ್ಕೆ ಶುಭ ಫಲಗಳು, ಅದಕ್ಕೆ ಒಂದು ಸಪೋರ್ಟ್ ದೊರೆಯುತ್ತೆ. ಹಾಗೇನೆ ನೀವು ಅಂದುಕೊಂಡಂತಹ ಕೆಲಸಗಳು ಸುಸೂತ್ರವಾಗಿ ನಡೀತವೆ. ಆರ್ಥಿಕ ಸಮಸ್ಯೆಗಳು ಏನಾದ್ರೂ ಇದ್ರೆ ಮನೆಯ ಹಿರಿಯರ ಒಂದು ಸಪೋರ್ಟ್ ಅಥವಾ ಅವರ ಆಶೀರ್ವಾದದಿಂದ ನಿಮಗೆ ಆ ಕೆಲಸಗಳು ತುಂಬಾ ಸುಸೂತ್ರವಾಗಿ ನಡೀತವೆ. ಹಾಗೇನೆ ಹಣದ ಹರಿವು ಕೂಡ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರನ್ನ ಈ ಸಮಯದಲ್ಲಿ ನೆಗ್ಲೆಕ್ಟ್ ಮಾಡದೆ ಅವರನ್ನ ತುಂಬಾ ಒಂದು ಒಳ್ಳೆಯ ಭಾವನೆಯಿಂದ ನೋಡೋದ್ರಿಂದ ನಿಮ್ಗೆ ಖಂಡಿತ ಸಪೋರ್ಟ್, ಎಲ್ಲ ವಿಚಾರದಲ್ಲಿ ಸಪೋರ್ಟ್ ದೊರೆಯುತ್ತೆ ಅಂತ ಹೇಳ್ಬಹುದು. ಇನ್ನು ನೀವು ಈ ಸಮಯದಲ್ಲಿ ಶಕ್ತಿ ದೇವತೆಯ ಆರಾಧನೆಯನ್ನ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ಮೂರನೆಯ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಆರ್ಥಿಕವಾದ ಸಂಕಷ್ಟ ಎದುರಾಗೋದಕ್ಕೆ ಅವಕಾಶ ಇರುತ್ತೆ. ಹಣ ಸರಿಯಾಗಿ ಒಂದು ಫ್ಲೋ ಇಲ್ಲದೆ ಹೋಗಬಹುದು. ಹಾಗೇನೆ ಆದಾಯದ ಮೂಲ ಯಾವುದರಿಂದ ನಾನು ದುಡಿಲಿ ಅಂತ ನಿಮ್ಗೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗೇನೆ ವಿದೇಶ ಅಥವಾ ದೂರ ಪ್ರಯಾಣ ಮಾಡಬೇಕು ಅಂತ ಇದ್ರೆ ಅದು ಕೂಡ ಸ್ಟ್ರಕ್ ಆಗಿ ನಿಮ್ಮ ಒಂದು ಈ ಪ್ರಯಾಣಕ್ಕೆ ಅಡೆತಡೆಗಳು ಹೆಚ್ಚಾಗಿ ಬರೋದಕ್ಕೆ ಅವಕಾಶ ಇರುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮದ ಅಗತ್ಯ ಇರುತ್ತೆ. ಹಾಗೇನೆ ಇಚ್ಛಿತ ಕಾರ್ಯಗಳು ಪೂರ್ಣಗೊಳ್ಳೋದಕ್ಕೆ ಹೆಚ್ಚಿನ ಪರಿಶ್ರಮವನ್ನು ನೀವು ಹಾಕ್ಬೇಕಾಗತ್ತೆ. ಇಂತಹ ತೊಂದರೆಗಳಿಂದ ಪಾರಾಗೋದಕ್ಕೆ ನೀವು ರುದ್ರದೇವರು ಅಥವಾ ಈಶ್ವರನನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ಇನ್ನು ನಾಲ್ಕನೆಯ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂಥವರು ಸಹೋದ್ಯೋಗಿಗಳೊಂದಿಗೆ ಒಟ್ಟಾಗಿ ನಿಮ್ಮ ಮಾತುಕತೆಗಳನ್ನ ಮಾಡಿಕೊಂಡು ಕೆಲಸವನ್ನ ಮಾಡಬೇಕಾಗತ್ತೆ. ನೀವು ಒಬ್ಬರೇ ಮಾಡ್ತೀನಿ ಅಂದ್ರೆ ಈ ಸಮಯ ನಿಮ್ಗೆ ಸಪೋರ್ಟಿವ್ ಆಗಿ ಇಲ್ಲದೆ ಹೋಗಬಹುದು. ನೀವು ಜೊತೆಗೆ ಕೆಲಸ ಮಾಡೋದ್ರಿಂದ ಉತ್ತಮ ಫಲಗಳು ದೊರೆಯುತ್ತವೆ. ಪೂರ್ಣ ವಿಶ್ವಾಸದಿಂದ ನಿಮ್ಮ ಕೆಲಸಗಳನ್ನ ನೀವು ಮಾಡ್ತಾ ಹೋದಾಗ ನಿಮ್ಗೆ ಈ ಸಮಯದಲ್ಲಿ ಹೆಚ್ಚಿನ ಒಂದು ಬುದ್ಧಿವಂತರು ನಿಮ್ಗೆ ಈ ಸರಿ ಪರಿಚಯ ಆಗ್ತಾರೆ. ಈ ವಾರದಲ್ಲಿ ಬುದ್ಧಿವಂತರು ಅನ್ನಿಸ್ಕೊಂಡವ್ರು ಏನಿರ್ತಾರೆ ಅಂದ್ರೆ ನಿಮ್ಮ ಸುತ್ತಮುತ್ತಲು, ಅವ್ರು ನಿಮ್ಗೆ ಹೆಚ್ಚು ಸಪೋರ್ಟ್ ಕೊಡ್ತಾ ಹೋಗ್ತಾರೆ. ಅವರ ಒಂದು ಸಜೆಷನ್ ಗಳನ್ನ ತಗೊಂಡು ನೀವು ಮುಂದೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಗ್ರಹ ಸ್ಥಿತಿಗಳು ನಿಮ್ಗೆ ಈ ಸಮಯದಲ್ಲಿ ಉತ್ತಮವಾಗಿ ಇರುತ್ತೆ. ಹಾಗೇನೆ ನಿಮ್ಮ ಒಂದು ಹೆಂಡತಿ ಮಕ್ಕಳು ಏನಿರ್ತಾರೆ ಅವರು ನೀವು ಮಾಡುವಂತಹ ಒಂದು ಕೆಲಸಗಳಿಗೆ ಸಪೋರ್ಟ್ನ ಕೊಡ್ತಾ ಹೋಗ್ತಾರೆ. ಇನ್ನು ಕರ್ಕಾಟಕ ರಾಶಿಯವರು ಗಾಯತ್ರಿ ಮಂತ್ರವನ್ನ ಪಠಣ ಮಾಡಿ ದಿನವನ್ನ ಪ್ರಾರಂಭ ಮಾಡಿದ್ರೆ ಈ ವಾರ ನಿಮ್ಮ ವಾರ ತುಂಬಾ ಶುಭವಾಗಿ ಇರೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಐದನೆಯ ರಾಶಿ ಅಂತ ಹೇಳಿದ್ರೆ ಸಿಂಹ ರಾಶಿ. ಸಿಂಹ ರಾಶಿಯವರು ಸ್ನೇಹಿತರ ಸಹಾಯದಿಂದ ನೀವೇನಾದ್ರೂ ಮುಂದೆ ಬರ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ನಿಮ್ಮ ಸಹಾಯವನ್ನ ಅವ್ರು ತಗೊಳ್ತಾರೆ ಹೊರತು ಅವ್ರ ಕಡೆಯಿಂದ ನಿಮ್ಗೆ ಯಾವುದೇ ರೀತಿಯ ಒಂದು ಸಪೋರ್ಟ್ ಸಿಗದೆ ಹೋಗ್ಬೋದು. ಕಲಹದ ವಾತಾವರಣ, ಮನೇಲೂ ಕೂಡ ಒಂಥರ ನೆಮ್ಮದಿ ಇಲ್ಲದೆ ಇರುವಂತಹ ವಾತಾವರಣ ಇರೋದಕ್ಕೆ ಅವಕಾಶ ಇರುತ್ತೆ. ಎಷ್ಟು ಪ್ರಯತ್ನ ಪಟ್ರು ಅಂದ್ಕೊಂಡಂತಹ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ತಲೆ ಕೆಡಿಸ್ಕೊಳ್ಳುವಂತಹ ವಾರ ಇದು ಅಂತ ಹೇಳ್ಬೋದು. ಹಾಗಾಗಿ ಒಂದು ದೈವಾರಾಧನೆಯ ಒಂದು ಅಗತ್ಯ ನಿಮ್ಗೆ ಖಂಡಿತ ಈ ವಾರದಲ್ಲಿ ಇರುತ್ತೆ. ಗುರು ಹಿರಿಯರ ಒಂದು ಆಶೀರ್ವಾದ, ಗುರು ಹಿರಿಯರ ಒಂದು ಸಜೆಷನ್, ಮಾರ್ಗದರ್ಶನ ನಿಮ್ಗೆ ತುಂಬಾ ಮುಖ್ಯ ಆಗಿರುತ್ತೆ. ಇನ್ನು ಯಾವ ದೇವರ ಆರಾಧನೆಯಿಂದ ಇರುವಂತಹ ದೋಷಗಳು ಪರಿಹಾರ ಆಗ್ತವೆ ಅಂತ ಹೇಳಿದ್ರೆ ಸಿಂಹರಾಶಿಯವರಿಗೆ ಆ ದುರ್ಗಾದೇವಿಯ ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡಿ ಕೆಲಸವನ್ನ ಪ್ರಾರಂಭ ಮಾಡೋದು ಒಳ್ಳೆಯದು.
ಒಳ್ಳೆಯದು. ಇನ್ನು 6ನೆಯ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವ್ಯಾಪಾರಿಗಳಿಗೆ ಆರ್ಥಿಕ ಲಾಭ ಅಂತ ಹೇಳಬಹುದು. ನೀವೇನಾದ್ರೂ ಬಿಸ್ನೆಸ್ ಮನ್ ಆಗಿದ್ರೆ ನಿಮಗೆ ಹೆಚ್ಚು ಸಪೋರ್ಟ್ ಇರುತ್ತೆ. ನೀವು ಕೆಲಸ ಮಾಡ್ತಿದ್ರೆ, ಯಾರ ಕೈ ಕೆಳಗಾದ್ರೂ ಕೆಲಸ ಮಾಡ್ತಿದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಪರಿಶ್ರಮವನ್ನ ಹಾಕಿದ್ರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲ ನಿಮ್ಗೆ ಈ ವಾರದಲ್ಲಿ ದೊರೆಯುತ್ತೆ. ಹೇರಳವಾದಂತಹ ಒಂದು ಅವಕಾಶಗಳು ಬರ್ತವೆ, ಹೊಸ ಹೊಸ ಅವಕಾಶಗಳು ಬರ್ತವೆ. ಆದರೆ ಮನೆಯವರ ಸಪೋರ್ಟ್ ನಿಮ್ಗೆ ಈ ಸಮಯದಲ್ಲಿ ಇಲ್ಲದೆ ಹೋಗಬಹುದು. ಹಾಗಾಗಿ ಸ್ವಲ್ಪ ಅವರನ್ನ ಒಳ್ಳೆತನದಲ್ಲಿ ಇಟ್ಕೊಳ್ಳೋದು ನಿಮ್ಗೆ ಮುಖ್ಯ ಆಗತ್ತೆ. ವಾಹನ ಚಲಾವಣೆ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಭಗವಂತನ ಅನುಗ್ರಹ, ಭಗವಂತನನ್ನ ಪ್ರಾರ್ಥಿಸಿನೇ ನೀವು ಮುಂದೆ ಹೆಜ್ಜೆ ಇಡಬೇಕು ಈ ವಾರದಲ್ಲಿ. ಅದರಲ್ಲೂ ಆಂಜನೇಯನ ಪ್ರಾರ್ಥನೆಯನ್ನ ಮಾಡಿ ನೀವು ದಿನವನ್ನ ಪ್ರಾರಂಭ ಮಾಡೋದ್ರಿಂದ ಈ ಆಕ್ಸಿಡೆಂಟ್ಸ್, ನೆಗೆಟಿವ್ ಇನ್ಸಿಡೆಂಟ್ಸ್ ಏನಿದೆ ಇದನ್ನ ಕಂಟ್ರೋಲ್ ಮಾಡಬಹುದು. ಇನ್ನು ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹೆಚ್ಚಿಗೆ ಕೊಡಬೇಕಾಗತ್ತೆ. ಈ ವಾರದಲ್ಲಿ ಆರೋಗ್ಯವೇ ಭಾಗ್ಯ, ನಾನು ಯಾವಾಗ್ಲೂ ಹೇಳ್ತೀನಿ ಈ ವಾಕ್ಯವನ್ನ. ಹಾಗಾಗಿ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ಬೇಕಾಗತ್ತೆ. ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಳುವಂತ ಒಳ್ಳೆ ವಾರ. ನೀವೇನಾದ್ರೂ ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅಂತಿದ್ರೆ ಈ ವಾರ ಮಾಡ್ಕೊಳ್ಳಿ. ಹಾಗೇನೆ ಇಡೀ ವಾರ ಒಂಥರ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಕೂಡ ನಿಮಗೆ ಒಂದು ಹೆಲ್ತ್ ಇಶ್ಯೂಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏರುಪೇರುಗಳು ಹೆಚ್ಚಾಗಿರುತ್ತೆ. ಪ್ರಯಾಣ ಮಾಡುವಾಗ ನೀವು ಕೂಡ ತುಂಬಾ ಜಾಗರೂಕತೆಯಿಂದ ಇರಬೇಕು. ಆಫೀಸಲ್ಲೂ ಅಷ್ಟೇ ಕೆಲಸವನ್ನ ಮಾಡಬೇಕು ಅಂದ್ರೆ ತುಂಬಾ ಜಾಗ್ರತೆಯಿಂದ ಆ ಕೆಲಸವನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಯಾವುದೋ ನೆಗೆಟಿವ್ ಸಿಚುಯೇಷನ್ ಅಲ್ಲಿ ನೀವು ಸಿಕ್ಕಾಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಪ್ರತಿದಿನ ಕೆಲಸವನ್ನ ಪ್ರಾರಂಭ ಮಾಡಿ. ವಿಘ್ನ ನಿವಾರಕನ ಒಂದು ದಯೆಯಿಂದ ನೀವು ಕೆಲಸಗಳನ್ನ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರದ ಚಟುವಟಿಕೆಗಳಲ್ಲಿ, ವ್ಯಾಪಾರದ ವಹಿವಾಟುಗಳಲ್ಲಿ ನೀವು ಯಾವ್ದಕ್ಕಾದ್ರೂ ಸೈನ್ ಮಾಡ್ತಿದ್ದೀರಾ ಅಂದ್ರೆ, ವ್ಯಾಪಾರಸ್ಥರು ಯಾವ್ದಕ್ಕಾದ್ರೂ ಡೀಲ್ಗೆ ಸೈನ್ ಮಾಡ್ತಿದ್ದೀರಾ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾರನ್ನ ಕೂಡ ಕುರುಡಾಗಿ ನಂಬೋದು ಈ ಸಮಯದಲ್ಲಿ ಒಳ್ಳೇದಲ್ಲ. ನಿರ್ಲಕ್ಷ್ಯ ಮಾಡಬಾರ್ದು. ಯಾವುದೇ ಒಂದು ನಿರೀಕ್ಷೆನೂ ಇಲ್ಲದೆ ಯಾರ ಮೇಲೂ ಒಂದು ಇವರು ಟ್ರಸ್ಟ್ ವರ್ತಿ ಅಂತ ನಂಬದಂಗೆ ಎಲ್ಲರನ್ನೂ ಪರೀಕ್ಷಿಸಿ ಈ ಸಮಯದಲ್ಲಿ ಸಿಗ್ನೇಚರ್ ಮಾಡೋದು ತುಂಬಾ ಒಳ್ಳೇದು. ಹಾಗೇನೆ ನೀವು ಅಂದುಕೊಂಡಂತಹ ಕೆಲಸಗಳು ಸಕಾಲಕ್ಕೆ ಮುಗಿತವೆ. ಅದನ್ನ ಹೆಚ್ಚು ನೀವು ಚರ್ಚಿಸುವಂತಹ ಅವಶ್ಯಕತೆ ಇರೋದಿಲ್ಲ. ಸ್ನೇಹಿತರಿಂದ ಧನ ಸಹಾಯ ಆಗೋದಕ್ಕೆ ಅವಕಾಶ ಇರುತ್ತೆ. ಗುರು ಹಿರಿಯರ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಖಂಡಿತವಾಗಿ ಇರುತ್ತೆ. ಆದ್ರೆ ನೀವು ಯಾವುದೇ ಕೆಲಸವನ್ನ ಮಾಡಿ ಆ ಭಗವಂತ ಅಂದ್ರೆ ನಿಮ್ಮ ಗ್ರಾಮ ದೇವತೆ ಯಾರು ತಾಯಿ ಇರ್ತಾಳೆ ಅವಳನ್ನ ಪ್ರಾರ್ಥನೆ ಮಾಡಿ ಮುಂದುವರಿಯೋದು ತುಂಬಾ ಒಳ್ಳೆಯದು. ಇನ್ನು ಧನುರಾಶಿ. ಧನುರಾಶಿಯವರಿಗೆ ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಕಡೆಗೆ ನೀವು ಹೆಚ್ಚಿನ ಗಮನ ಕೊಡಬೇಕು. ಮನೇಲಿ ಯಾರಾದ್ರೂ ಹೆಲ್ತ್ ಇಶ್ಯೂಸ್ ಇದೆ ಅಂದ್ರೆ ನೀವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಂಗಾತಿಯ ಒಂದು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಅಥವಾ ದೂರದ ಊರಿನಿಂದ ಯಾರಾದ್ರೂ ಗೆಳೆಯರು ಅಥವಾ ಯಾರಾದ್ರೂ ರಿಲೇಟಿವ್ಸ್ ಬರುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಇರುತ್ತೆ. ಹಾಗೇನೆ ನೀವು ನಾಳೆ ಮಾಡೋಣಪ್ಪ ಕೆಲಸ ಅಂತ ಮುಂದಕ್ಕೆ ಹಾಕಿದ್ರೆ ಅದು ಆ ಸಮಯದಲ್ಲಿ ಆಗದೆ ಹೋಗ್ಬೋದು. ಹಾಗಾಗಿ ಇವತ್ತಿನ ಕೆಲಸವನ್ನ ಇವತ್ತೇ ಮುಗಿಸ್ಬೇಕಾಗತ್ತೆ. ಹಾಗೇನೆ ನೀವು ಕೆಲಸ ಮಾಡುವಂತಹ ಸ್ಥಳವನ್ನ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಉದ್ಯೋಗ ಸ್ಥಳದಲ್ಲಿ ನೀವು ಬದಲಾವಣೆ ಆದ್ರೂ ಕೂಡ ಅದರಿಂದ ಪ್ರಗತಿಯನ್ನ ಕಾಣೋದಕ್ಕೆ ಅವಕಾಶ ಇದೆ. ಇನ್ನು ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಆಗಿದ್ರೆ ನೀವು ಆ ಸರಸ್ವತಿಯ ಆರಾಧನೆಯನ್ನ ಮಾಡಿ ವಿದ್ಯಾಭ್ಯಾಸವನ್ನ ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಮಕರ ರಾಶಿ. ಮಕರ ರಾಶಿಯವರು ಎಚ್ಚರಿಕೆಯಿಂದ ವಾಹನ ಚಲಾವಣೆ ಮಾಡಬೇಕು. ಸಣ್ಣ ಪುಟ್ಟ ಗಾಯಗಳಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಪ್ರತಿಷ್ಠೆ ಅಥವಾ ನಿಮ್ಮ ಗೌರವಕ್ಕೆ ಚ್ಯುತಿ ಬರುವಂತಹ ಅವಕಾಶಗಳಿರುತ್ತೆ. ಹಾಗಾಗಿ ನೀವು ಯಾವುದೇ ಸ್ಟೆಪ್ನ ತಗೊಂಡ್ರು ಸ್ವಲ್ಪ ಕೇರ್ಫುಲ್ ಆಗಿ ಸ್ಟೆಪ್ಸ್ನ ತಗೊಳ್ಬೇಕಾಗತ್ತೆ. ನಿಮ್ಮ ಸುತ್ತಮುತ್ತಲು ಇರುವಂತಹವರು ಮಾಡುವಂತಹ ಕೆಲಸಗಳಲ್ಲಿ ನೀವು ಒಂದು ನಿಗಾವನ್ನ ಜಾಗ್ರತೆಯಿಂದ ಅವ್ರು ಮಾಡ್ತಿದಾರಾ ಅಥವಾ ನಿಮಗೆ ಅದರಿಂದ ತೊಂದರೆ ಆಗುತ್ತೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಅನವಶ್ಯಕವಾದಂತಹ ವಿವಾದಗಳಲ್ಲಿ ಸಿಲುಕಿ ಹಾಕಿಕೊಳ್ಳುವಂತಹ ಅವಕಾಶ ಇರುವಂತಹ ವಾರ ಇದು ಅಂತ ಹೇಳ್ಬೋದು. ಆದ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಅವಕಾಶ ಇರುತ್ತೆ. ನೀವು ಕೂಡ ಯಾವುದೇ ಕೆಲಸಗಳನ್ನ ಮಾಡೋದಕ್ಕೆ ಮುಂಚೆ ಗ್ರಾಮ ದೇವತೆ, ನಿಮ್ಮ ಊರಿನಲ್ಲಿ ಯಾರು ಗ್ರಾಮ ದೇವತೆ ಇರ್ತಾಳೋ ಆ ಗ್ರಾಮ ದೇವತೆಯ ಆರಾಧನೆಯನ್ನ ಜೊತೆಗೆ ಗಣಪತಿ ಆರಾಧನೆಯನ್ನ ಮಾಡಿಕೊಂಡು ಮುಂದುವರಿಯೋದು ತುಂಬಾ ಒಳ್ಳೆಯದು.
ಇನ್ನು 11ನೆಯ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಮುಗ್ಗಟ್ಟು ಏರ್ಪಡೋದಕ್ಕೆ ಅವಕಾಶ ಇರುತ್ತೆ. ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಆಗ ಅನಗತ್ಯವಾದಂತಹ ಒಂದು ವಿವಾದಗಳಿಗೆ ನೀವು ಸಿಕ್ಕಾಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ನೀವು ಸ್ನೇಹಿತರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ವೃಥಾ ಒಂದು ನಿಂದನೆಗಳನ್ನ ನೀವು ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮನ್ನ ನೀವೇ ಒಂದು ವಿಮರ್ಶೆ ಮಾಡ್ಕೊಳ್ಬೇಕು. ಈ ಕೆಲಸ ನಾನು ಮಾಡ್ತಾ ಇರೋದು ಸರಿ ಇದೆಯಾ ಇಲ್ವಾ ಅಂತ ಮುಂದಕ್ಕೆ ನೋಡ್ಕೊಂಡು ನೀವು ಹೆಜ್ಜೆಯನ್ನ ಇಡಬೇಕಾಗತ್ತೆ. ಆಂಜನೇಯನ ಆಶೀರ್ವಾದವನ್ನು ಪಡೆದು ಆಂಜನೇಯ ಸ್ವಾಮಿಯ ಪೂಜೆಯನ್ನ ಮಾಡಿ ನೀವು ಮುಂದುವರಿಯೋದು ಒಳ್ಳೆಯದು. ಹಾಗೇನೆ ಶನಿ ದೇವರ ಸ್ತೋತ್ರವನ್ನ ಕೂಡ ನೀವು ಪಠಣ ಮಾಡೋದು ಇಲ್ಲಿ ಶುಭ ಫಲಗಳನ್ನ ತಂದುಕೊಡುತ್ತೆ. ಇನ್ನು ಕೊನೆಯ ರಾಶಿ, ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಗೊಂದಲಗಳ ಇರುವಂತಹ ವಾರ. ಈ ಕೆಲಸ ಮಾಡ್ಬೇಕಾ ಮಾಡಬಾರ್ದಾ, ಕನ್ಕ್ಲೂಷನ್ಗೆ ಬರೋಕ್ ಸಾಧ್ಯನೇ ಇಲ್ಲ ಈ ವಾರ. ಮತ್ತೆ ನಿಮ್ಮ ಮನೆಯವರ ಆರೋಗ್ಯದ ಬಗ್ಗೆ ಕೂಡ ನೀವು ಕಾಳಜಿಯನ್ನ ವಹಿಸ್ಬೇಕಾಗತ್ತೆ. ಬುದ್ಧಿವಂತಿಕೆಯಿಂದ ಯಾವುದೇ ಕೆಲಸಗಳನ್ನ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಇದಾಗಲ್ಲ ಅಂತ ಗೊತ್ತಾದ್ರೆ ಅದರಿಂದ ಕ್ವಿಟ್ ಮಾಡಿ ಬೇರೆ ಏನ್ ಮಾಡ್ಬೋದು, ಇದನ್ನ ಹೆಂಗ್ ಡೀಲ್ ಮಾಡ್ಬೋದು ಅಂತ ನೀವು ಈ ಸಮಯದಲ್ಲಿ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ. ಈ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಯಾವುದೇ ತೊಂದರೆಗಳಿದ್ರೂ ಕೂಡ ನೀವು ಅದರಿಂದ ಹೊರಗಡೆ ಬರೋದಕ್ಕೆ ಅವಕಾಶ ಇರುವಂತಹ ವಾರ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಕಾಳಜಿಯನ್ನು ತಗೊಂಡಲ್ಲಿ ಯಾವುದೇ ಲಾಂಗ್ ಟೈಮ್ ಡಿಸೀಸಸ್ ಏನಿರುತ್ತೆ ಅದು ಕೂಡ ನಿಮ್ಗೆ ಸಾಲ್ವ್ ಆಗೋದಕ್ಕೆ ಅವಕಾಶ ಇರುತ್ತೆ ಮೀನರಾಶಿಯವರಿಗೆ ಅಂತ ಹೇಳ್ಬೋದು. ಇನ್ನು ದತ್ತಾತ್ರೇಯರ ಆರಾಧನೆ ಅಥವಾ ರಾಘವೇಂದ್ರ ಸ್ವಾಮಿಗಳು, ಯಾವುದೇ ಗುರುವಿನ ಆರಾಧನೆಯಿಂದ ನಿಮ್ಮ ಜೀವನ ಸುಸೂತ್ರವಾಗಿ ಈ ವಾರ ಕಳೆಯೋದಕ್ಕೆ ಅವಕಾಶ ಇರುತ್ತೆ. ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.